ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮದ ಮುಖಾಂತರವಾಗಿ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ನಾನು ಪ್ರತಿನಿತ್ಯ ನಂಬುವಂಥ ಒಂದು ಕಾರ್ಯ, ನಮಗೆ ಹೊಸ ಬಲವನ್ನು, ನಿರೀಕ್ಷೆಯನ್ನು ಕೊಡುವಂಥದ್ದು ದೇವರ ವಾಕ್ಯ. ದೇವರ ವಾಕ್ಯ ಇಲ್ಲ ಅಂದರೆ ಯಾವ ಮನುಷ್ಯನು, ಯಾವ ಸೇವಕನು ಅಥವಾ ಯಾವ ಸಭೆಯು ಇರಲು ಸಾಧ್ಯನೇ ಇಲ್ಲ. ಕರ್ತನು ಇದನ್ನು ಬರೆದು ನಮ್ಮ ಕರದಲ್ಲಿ ಕೊಟ್ಟಿದ್ದಾನೆಂದರೆ ಇದರ ಪ್ರಾಮುಖ್ಯತೆ ಬಹಳ 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 ದೊಡ್ಡದು. ಇವತ್ತು ಕೂಡ ನಮಗೆ ನಿರೀಕ್ಷೆಯನ್ನು ಕೊಡುವಂಥ ವಾಕ್ಯ ನಾಹೂಮನ ಪ್ರವಾದನೆಯ ಗ್ರಂಥ, ದ ಬುಕ್ ಆಫ್ ಪ್ರಾಫೆಟ್ ನಾಹೂಮ್, 1ನೇ ಅಧ್ಯಾಯ, ಅದರ 7ನೇ ವಾಕ್ಯ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು. ಆಮೇಲೆ ಇಲ್ಲಿ 3 ಕಾರ್ಯಗಳು ಬರೆಯಲ್ಪಟ್ಟಿದೆ. ಒಂದು, ಯೆಹೋವನು ಒಳ್ಳೆಯವನು. ಜಹೋವಾ ಗಾಡ್ ಇಸ್ ಗುಡ್, ಅವರ್ ಲಾರ್ಡ್ ಇಸ್ ಗುಡ್. ನಮ್ಮ ದೇವರು ಒಳ್ಳೆಯವನು, ಆತನು ಕೆಟ್ಟವನಲ್ಲ. ಆಮೇಲೆ ಇದನ್ನು ಮನಸ್ಸಲ್ಲಿ ಆಳವಾಗಿ ಇಟ್ಕೊಳ್ರಿ. ಅನೇಕ ಜನರು ಕಷ್ಟಗಳು, ಹೋರಾಟಗಳು, ಕಣ್ಣೀರು, ವೇದನೆ ಬರಬೇಕಾದ್ರೆ ದೇವರು ಕೆಟ್ಟವನೆಂಬುದಾಗಿ ಅನಿಸ್ಕೊಳ್ತಾರೆ. ಒಂದು ಕಾಲವು ದೇವರು ಕೆಟ್ಟವನೇ ಅಲ್ಲ. ನಾವು ಆರಾಧಿಸುವಂಥ ದೇವರು ಒಳ್ಳೆಯ ದೇವರು. ಅನೇಕ ಸಾರಿ ನಾವು ಮಾಡುವಂಥ ಪಾಪದ ನಿಮಿತ್ತವಾಗಿ, ನಾವು ತೆಗೆಯುವಂಥ ತಪ್ಪಾದ ತೀರ್ಮಾನದ ನಿಮಿತ್ತವಾಗಿ, ದೇವರಿಗೆ ಚಿತ್ತವಿಲ್ಲದ ಕಾರ್ಯಗಳನ್ನು ಮಾಡುವಾಗ ನಾವು ಅನೇಕ ಬಾಧೆಗಳನ್ನು ಅನುಭವಿಸ್ತೇವೆ ಹೊರತು ಆ ಬಾಧೆಗಳಿಗೆ ನಾವೇ ಕಾರಣ, ಇನ್ನೊಂದು ಕಡೆ ಸೈತಾನನ ಕಾರಣ. ದೇವರು ಒಂದು ಕಾಲವು ಕಾರಣವಲ್ಲ, ಆತನು ಸದಾಕಾಲ ಒಳ್ಳೆಯವನು. ಕೀಪ್ ಟೆಲ್ಲಿಂಗ್ ದಟ್ ಜೀಸಸ್ ಇಸ್ ಗುಡ್. ದೇವರು ಒಳ್ಳೆಯವನು, ದೇವರು ಒಳ್ಳೆಯವನು, ಯೇಸು ಒಳ್ಳೆಯವನು. ಅದನ್ನು ಹೇಳ್ತಾ ಇರಬೇಕಾದ್ರೆ ನಮ್ಮಲ್ಲಿ ಒಂದು ದೊಡ್ಡ ಬಲವು ಬರುತ್ತದೆ. ಆಮೇಲೆ ಎರಡನೇದಾಗಿ ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ? ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ಇಕ್ಕಟ್ಟು ಅಲ್ವಾ? ಒಂದು ಇಕ್ಕಟ್ಟು, ಒಂದು ಬಿಕ್ಕಟ್ಟು ಬರುವಾಗ ನಮಗೆ ಆಶ್ರಯ. ನೋಡ್ರಿ, ನಾನು ಚಿಕ್ಕವನಾಗಿದ್ದಾಗ ನಮ್ಮ ಅಜ್ಜಿ ಹೇಳ್ತಿದ್ರು, ಅವರು ಬೆಂಗಳೂರಲ್ಲೇ ಅವರು ಹುಟ್ಟಿ ಬೆಳೆದಿದ್ದಲ್ಲ. ಆಗ ಏನು ಮಾಡ್ತಿದ್ದಂತೆ, ಒಂದು ಯುದ್ಧ ನಡಿಬೇಕಾದ್ರೆ ಅಲ್ಲಲ್ಲಿ ಹಳ್ಳಗಳನ್ನು ತೋಡಿ ಅದರೊಳಗೆ ಹೋಗಿ ಬಚ್ಚಿಟ್ಕೊಳ್ತಿದ್ರಂತೆ. ಯಾಕಂದರೆ ಮೇಲೆ ಆ ವಿಮಾನಗಳು ಹಾರ್ತಾ ಗುಂಡುಗಳನ್ನು, ಬಾಂಬುಗಳನ್ನು ಹಾಕ್ತಿದ್ರಂತೆ. ಅದು ಅವ್ರಿಗೇನು ಆಶ್ರಯ, ಒಂದು ಜಾಗ, ಆಶ್ರಯ, ಒಂದು ದುರ್ಗ ಅಲ್ವಾ? ನೋಡ್ರಿ, ಹೊರ ದೇಶದಿಂದ ಬರುವವರಿಗೆ ನಮ್ಮ ಭಾರತ ದೇಶದಲ್ಲಿ ಕೆಲವೊಂದು ಸಾರಿ ಏನು ಮಾಡ್ತೇವೆ, ನಾವು ಅವರಿಗೆ ಆಶ್ರಯವನ್ನು ಕೊಡ್ತೇವೆ. ಶ್ರೀಲಂಕಾದಿಂದ ಹೊರಟಂಥ ಅನೇಕ ನಿರಾಶ್ರಿತರಿಗೆ ಐರೋಪ ಖಂಡದಲ್ಲಿ, ಅಮೇರಿಕ ದೇಶದಲ್ಲಿ, ಕ್ಯಾನಡಾ ದೇಶದಲ್ಲಿ ಆಶ್ರಯವನ್ನು ಕೊಟ್ಟರು. ಅಂದರೆ ಅವರಿಗೆ ಸಹಾಯ ಮಾಡುವಂತೆ, ಅವರಿಗಿರುವಂತೆ, ಬದುಕುವಂತೆ ಒಂದು ಕಾರ್ಯವನ್ನು ಅವರು ಏರ್ಪಡಿಸಿಕೊಟ್ಟಿದ್ದಾರೆ. ಈ ವಾಕ್ಯ ಹೇಳ್ತದೆ, ನಮಗೆ ಕರ್ತನೇ ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ಈ ದೇವರು ನಮಗೆ ಆಶ್ರಯ. ದೇಶ ಅಲ್ಲ, ಒಬ್ಬ ಅಧಿಕಾರಿ ಅಲ್ಲ, ಮನುಷ್ಯನಲ್ಲ, ಆಯುಧಗಳಲ್ಲ, ಕರ್ತನೇ ನಮಗೆ ಆಶ್ರಯವಾಗಿದ್ದಾನೆ. ಆದ್ದರಿಂದ ಆತನ ಅನುಮತಿ ಇಲ್ಲದೆ ಯಾರು ನಮ್ಮ ಬಳಿಗೆ ಬರಲು ಸಾಧ್ಯನೇ ಇಲ್ಲ. ನಮ್ಮ ತಲೆ ಕೂದಲು ಕೂಡ ಕೆಳಗೆ ಬೀಳಲು ಸಾಧ್ಯನೇ ಇಲ್ಲ. ಕಾರಣ, ನನಗೆ ಆಶ್ರಯ ದುರ್ಗ ಕರ್ತನಾಗಿದ್ದಾನೆ. ದುರ್ಗ ಅಂತ ನೋಡಬೇಕಾದ್ರೆ ಕೋಟೆ. ನಮ್ಮ ಕರ್ನಾಟಕದಲ್ಲಿದ್ದಲ್ಲ, ಚಿತ್ರದುರ್ಗ ಅಲ್ವಾ? ಕೋಟೆ, ಹೊಸ ದುರ್ಗ, ಕೋಟೆ. ಇಲ್ಲೆಲ್ಲ ಹೋಗಿ ಸೇವೆ ಮಾಡಲು ಕರ್ತನ ಕೃಪೆ ಅನುಗ್ರಹಿಸಿದ್ದಾನೆ. ಕರ್ತನು ನಮಗೆ ಆಶ್ರಯ ದುರ್ಗ. ನಮಗೆ ಆತನ ಆಶ್ರಯದಲ್ಲಿ ನಾವಿದ್ದೇವೆ. ಆದ್ದರಿಂದ ಭಯಪಡಬೇಡ್ರಿ. 3ನೇದಾಗಿ ಕರ್ತನ ಹೇಳ್ತಿದ್ದಾನೆ, ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು. ಯಾರೆಲ್ಲ ಆತನ ನಂಬಿ, ಆತನ ಮೇಲೆ ನಂಬಿಕೆನಿಟ್ಟು ಆತನ ನೋಡಿ ಮೊರೆ ಇಡ್ತಾರೋ ಅವರನ್ನು ಕರ್ತನು ಬಲ್ಲನು, ಕೈ ಬಿಡುವುದೇ ಇಲ್ಲ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನಲ್ಲಿ ನಮಗೆ ಆಶ್ರಯ ದುರ್ಗ. ನಾನು ದೇವರ ನೋಡಿ ಮೊರೆ ಇಡುವುದರಿಂದ ನನ್ನನ್ನು ಬಲ್ಲನು, ನನ್ನ ಎಲ್ಲ ಕಾರ್ಯಗಳನ್ನು ಬಲ್ಲನು, ಕರ್ತನನ್ನು ಕೈ ಬಿಡುವುದೇ ಇಲ್ಲ. ಈ ಒಂದು ನಿರೀಕ್ಷೆ ತುಂಬಲ್ಪಟ್ಟಂಥ ವಾಕ್ಯವನ್ನು ಇಡೀ ದಿನ ನಾವು ಧ್ಯಾನಿಸುತ್ತಾ ಕರ್ತನ ಮಹಿಮೆಯನ್ನು ಕಾಣೋಣ, ಅದ್ಭುತಗಳನ್ನು ಕಾಣೋಣ, ಕರ್ತನಲ್ಲಿ ಉಲ್ಲಾಸಿಸೋಣ, ಸಂತೋಷ ಪಡೋಣ. ಕಾರಣ, ಯೆಹೋವನು ಒಳ್ಳೆಯವನು, ಆತ ನಮಗೆ ಆಶ್ರಯ ದುರ್ಗ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನಕ್ಕಾಗಿ ಸ್ತೋತ್ರ. ಈ ದಿನವನ್ನು ನಮಗೆ ಆಶೀರ್ವದಿಸಿಕೊಡು ಸ್ವಾಮಿ. ನೀವು ನಮಗೆ ಆಶ್ರಯ ದುರ್ಗ ದೇವರೇ. ಆ ವಾಕ್ಯಕ್ಕಾಗಿ, ವಾಗ್ದಾನಕ್ಕಾಗಿ ಸ್ತೋತ್ರ. ನಮ್ಮನ್ನು ನೀವು ಬಲ್ಲನು ಸ್ವಾಮಿ, ನಮ್ಮನ್ನು ಕೈ ಬಿಡೋದೇ ಇಲ್ಲ. ಅದಕ್ಕಾಗಿ ಸ್ತೋತ್ರ. ನಿಮಗೆ ಮಹಿಮೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ,
ಆಮೇನ್, ಆಮೇನ್. ಗಾಡ್ ಈಸ್ ಗುಡ್. ಗಾಡ್ ಈಸ್ ಅವರ್ ರೆಫ್ಯೂಜ್ ಇನ್ ದ ಡೇಸ್ ಆಫ್ ಟ್ರಬಲ್ ಆ್ಯಂಡ್ ಹೀ ನೋಸ್ ಹೂ ವಿ ಆರ್. ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವವನೇ ಅಲ್ಲ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಆಮೇನ್.